ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಅಧಿಕ ಮಾಸ ಹೆಸರೇ ಹೇಳೋ ಥರ ನಾವು ಮಾಡುವಂಥ ಪ್ರತಿ ಕೆಲಸಕ್ಕೂ ಅದು ಒಂದು ಕ್ಷಣ ಪುಣ್ಯ ಕೆಲಸ ಮಾಡಿದರೂ ಅನಂತ ಪಟ್ಟು ಫಲ. ಒಂದು ರೀತಿ ಅಕ್ಷಯ ತೃತೀಯ ಅಧಿಕ ಮಾಸ ರೂಪದಲ್ಲಿ ಬಂದಿರೋಥ. ಅಕ್ಷಯ ತೃತೀಯ ಒಂದು ದಿವಸ, ಆದರೆ ಅನೇಕ ಅಕ್ಷಯ ತೃತೀಯ ಒಟ್ಟಿಗೆ ಬಂದೆ ಒಂದು ತಿಂಗಳು. ಆ ಥರ ಈ ಅಧಿಕ ಮಾಸದಲ್ಲಿ ಪ್ರತಿದಿನ ಮಾಡುವಂಥ ಒಳ್ಳೊಳ್ಳೆ ಕೆಲಸಕ್ಕೆ ಅನಂತ ಫಲವನ್ನು ದೇವರು ಕೊಡ್ತಾರೆ. ಅದರಲ್ಲೂ ದೇವರೇ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾನೆ ಆಯಾಯ ಭಕ್ತರಿಗೆ. ಯಾರ್ಯಾರು ಅಧಿಕ ಮಾಸದಲ್ಲಿ ಏನೇನು ಅನುಷ್ಠಾನ ಮಾಡಿದಾಗ ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದು ಅಂಥವರಿಗೆ ವಿಶಿಷ್ಟವಾದ ಫಲವನ್ನು ಕೊಟ್ಟಿದ್ದಾನೆ. ಆ ರೀತಿ ನೋಡಿದಾಗ ಅಧಿಕ ಮಾಸ ಮಾಹಾತ್ಮ್ಯಗಳು ಅಂತ ಇದೆ, ಅನೇಕ ಕಥೆಗಳಿದೆ. ಈ ಕಥೆಯನ್ನು ನಾವು ಅವಶ್ಯವಾಗಿ ಅಧಿಕ ಮಾಸದಲ್ಲಿ ಕೇಳಬೇಕು. ಕೇಳಿದ್ದಕ್ಕೂ ಒಂದು ಅಧಿಕ ಪುಣ್ಯ ಇದೆ. ಈ ನಿಟ್ಟಿನಲ್ಲಿ ಈ ಕಥೆಯನ್ನು ಎಲ್ಲರೂ ಕೇಳಿ. ಬಹಳ ವಿಶೇಷವಾದ ರೋಚಕ ಕಥೆ. ನಮಗಿದು ಕೇಳಿದಾಗ ಅನಿಸುತ್ತೆ, ಅಯ್ಯೋ ನಾವು ಖಂಡಿತ ಮಿಸ್ ಮಾಡಲೇಬಾರ್ದು. ಅಧಿಕ ಮಾಸ ತಪ್ಪದೆ ಕ್ಷಣ ಕ್ಷಣವೂ ನಾವು ಸಾಧನೆ ಮಾಡಬೇಕು ಅಂತ ಅನಿಸುತ್ತೆ. ಅಂಥ ಪುಣ್ಯಕರವಾದ ಒಂದು ಕಥೆ. ಇದು ನಡೆದಿದ್ದು ಹೈಹಯ ದೇಶದಲ್ಲಿ. ಒಬ್ಬ ರಾಜ, ಚಿತ್ರಧರ್ಮ ಅಂತ ಅವನ ಹೆಸರು. ಅವನಿಗೊಬ್ಬ ಮಗ ಇರ್ತಾನೆ, ದೃಢಧರ್ಮ ಅಂತ ಅವನ ಹೆಸರು. ಮಗ ತಂದೆಗೆ ತಕ್ಕ ಹಾಗೆ ಇರ್ತಾನೆ, ಒಳ್ಳೆ ನೀತಿವಂತ, ಚೆನ್ನಾಗಿ ರಾಜ್ಯಭಾರ ಮಾಡಲಿಕ್ಕೆ ಶಕ್ತಿ ಇರುತ್ತೆ. ತಂದೆ ಅಂದ್ಕೊಂಡ, ಆಯಿತು ನನ್ನ ಮಗ ತುಂಬ ಬುದ್ಧಿವಂತ ಇದ್ದಾನೆ, ಒಂದ್ಸಲಿ ಹೇಳ್ಕೊಟ್ರೆ ಸಾಕು ಎಲ್ಲ ತಿಳ್ಕೊಳ್ತಾನೆ, ಏಕಪಾಠಿ, ಇವನ ಮೇಲೆ ನಾನು ಜವಾಬ್ದಾರಿ ವಹಿಸಿ ನಾನು ಆರಾಮಾಗಿ ನಾನು ಸಾಧನೆ ಮಾಡ್ಕೊಳ್ಬಹುದು ಅಂಥೇಳಿ ಇಡೀ ರಾಜ್ಯಭಾರ ಹಾಕ್ದ. ಅವನು ಯುವಕನಾದಾಗ ರಾಜ್ಯಭಾರ ಹಾಕಿ ತಾನು ಹೊರಟುಬಿಟ್ಟ ಕಾಡಿಗೆ. ಕೃಷ್ಣನ ಧ್ಯಾನ ಮಾಡ್ತಾ ತಾನು ಮೇಲೆ ದಿವಂಗತನಾಗೋದ. ಈ ಕಡೆ ರಾಜನಾದ ಇವನು ದೃಢಧನ್ವ ಮಗ. ರಾಜನಾದ ಮೇಲೆ ಆಳ್ತಾ ಇದ್ದ. ಅವನು ಆಳುವಂಥ ರಾಜಧಾನಿಗೆ ಒಂದು ಹೆಸರು ಹೇಳ್ತಾರೆ, ಪುಷ್ಕರ ದೇಶ ಅಂತ. ಒಂದು ಬಹಳ ಪುಣ್ಯ ಸ್ಥಳ ಆ ಪ್ರದೇಶ. ಆಳ್ತಾ ಇದ್ದ. ಅವನಿಗೆ ಮದುವೆನೂ ಆಯಿತು. ಮದುವೆಯಾಗಿ ಅವನ ಪತ್ನಿ ಹೆಸರನ್ನ ಹೇಳ್ತಾರೆ ಗುಣಸುಂದರಿ ಅಂತ ಅವಳ ಹೆಸರು. ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ಗುಣನೂ ಇತ್ತು, ಸೌಂದರ್ಯನೂ ಇತ್ತು. ಇಬ್ಬರು ಚೆನ್ನಾಗಿ ಸಂಸಾರವನ್ನು ನಡೆಸ್ಕೊಂಡ್ಬರ್ತಾರೆ. 4 ಜನ ಗಂಡು ಮಕ್ಕಳಾಗ್ತಾರೆ, ಒಬ್ಬಳು ಹೆಣ್ಣು ಮಗಳು. ಚಿತ್ರವಾಹ, ಮಣಿಮಾನ್, ಚಿತ್ರಕುಂಡಲ ಅಂತ 4 ಜನ ಈ ಗಂಡು ಮಕ್ಕಳ ಹೆಸರು. ಚಾರುಮತಿ ಅಂತ ಒಬ್ಳು ಮಗಳು ಹುಡ್ತಾಳೆ. ಒಮ್ಮೆ ಅನ್ನಿಸ್ತಂತೆ ಕಾಲಕ್ರಮೇಣ ಸ್ವಲ್ಪ ಕಳೆದ್ಮೇಲೆ, ಅಲ್ಲ ನಾವು ಇಷ್ಟು ಪುಣ್ಯ ಮಾಡಿದ್ದೀವೇನೋ ಹಿಂದಿನ ಜನ್ಮದಲ್ಲಿ ಗೊತ್ತಿಲ್ಲ, ಈ ಜನ್ಮದಲ್ಲಿ ಒಳ್ಳೆ ಹೆಂಡತಿ ಸಿಕ್ಕಾಯಿತು, ಇಷ್ಟು ಜನ ಮಕ್ಕಳಾದರೂ, ರಾಜನಾಗಿದ್ದೀನಿ, ಎಂಥ ವೈಭವ, ಏನು ಪುಣ್ಯ ಮಾಡಿರ್ಬೋದು ನಾನು ಅಂತ ಒಂದು ದಿವಸ ಕೂತು ಯೋಚಿಸ್ತಾ ಇದ್ದಂತೆ. ಅಷ್ಟೊತ್ತಿಗೆ ದೇವರು ವರನೇ ಕೊಟ್ಟ ಅನ್ನೋ ಥರ. ಅವನಿಗೆ ತಾನು ಏನು ಮಾಡಿದ ಪುಣ್ಯಕ್ಕೆ ಇಷ್ಟೊಂದು ವೈಭವ ಅನುಭವಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾನಲ್ಲ, ಅದಕ್ಕೆ ಉತ್ತರ ಸಿಕ್ತು ಅವನಿಗೆ. ಯಾವಾಗ ಉತ್ತರ ಸಿಕ್ತು ಅಂದರೆ, ಒಂದು ದಿವಸ ಬೇಟೆ ಆಡಲಿಕ್ಕೆ ಅಂತ ಹೋಗ್ತಾನೆ ಕಾಡಿಗೆ. ಹೋದವನೇ ಅಲ್ಲಿ ಒಂದು ಜಿಂಕೆ ಕಾಣ್ತು. ಜಿಂಕೆ ಕಂಡು ಕೂಡಲೇ ಇದಕ್ಕೊಂದು ಬಾಣ ಬಿಡೋಣ ಅಂತ ಬಿಟ್ಟ. ಹೋಗಿ ಹತ್ರಕ್ಕೆ ಹೋಗ್ತಾನೆ, ಜಿಂಕೆನೂ ಕಾಣ್ತಾ ಇಲ್ಲ, ಬಾಣನೂ ಕಾಣ್ತಾ ಇಲ್ಲ. ಎಲ್ಲಿ ಹೋಯ್ತೋ ಏನೋ, ಆಶ್ಚರ್ಯ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಸುಸ್ತಾಗಿ ಹೋಗಿದ್ದಾನೆ ಇವನು. ಬೇಟೆ ಆಡಿ ಒಂದು ಸರೋವರದ ಹತ್ರ ಬಂದ, ನೀರು ಕುಡ್ದ, ವಾಪಸ್ ಬಂದ. ಆಲದ ಮರ ಕಾಣ್ತು, ಸ್ವಲ್ಪ ಇಲ್ಲಿ ವಿಶ್ರಾಂತಿ ತೊಗೊಂಡು ಹೋಗೋಣ ಅಂತ ಬಂದು ಕೂತ. ನೆಮ್ಮದಿಯಾಗಿ 1-2 ನಿಮಿಷ ಹಿಂಗೆ ಕಣ್ಣು ಮುಚ್ಚೋ ಅಷ್ಟೊತ್ತಿಗೆ ಒಂದು ಸಂಸ್ಕೃತ ಶ್ಲೋಕ ಕಿವಿಗೆ ಬಿತ್ತು. ಯಾರು ಹೇಳಿದ್ರು ಅದನ್ನು? ಯಾರೊಬ್ಬ ಋಷಿನೋ ಇನ್ಯಾರೊಬ್ಬ ಗಂಧರ್ವನೋ ದೇವತೆನೋ ಬಂದು ಹೇಳಲಿಲ್ಲ, ಒಂದು ಗಿಳಿ ಬಂದು ಹೇಳ್ತು ಶ್ಲೋಕನ. ನನಗೆ ಆಶ್ಚರ್ಯ. ಗಿಳಿ ಅಂದರೆ ನಮಗೆ ನೆನಪಾಗೋದು ಒಂದೇ, ರಾಮ ರಾಮ ಅಂತ ಹೇಳೋದು. ಇನ್ನೇನಿದು ಶ್ಲೋಕ ಹೇಳ್ತಾ ಇದೆ ಆ ಗಿಳಿ. ಏನು ಹೇಳ್ತಾ ಆ ಶ್ಲೋಕ ಅಂದರೆ, ವಿದ್ಯಮಾನ ತುಲಸುಖಂ ಆಲೋಚ್ಯ ಅತೀವ ಭೂತಲೆ ನ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಶ್ಯಸಿ ಅಂತ ಹೇಳ್ತು. ಪ್ರವಚನ ಮಾಡೋ ಥರ ಪ್ರವಚನ ಮಾಡ್ತಾನೆ, ಶ್ಲೋಕ ಹೇಳ್ತು. ಗಿಳಿ ಪ್ರವಚನ ಕೇಳ್ದ. ಯಾರೋ ಈ ರಾಜ, ಅವನಿಗೆ ಅರ್ಥ ಆಗಲಿಲ್ಲ. ಏನು ಅರ್ಥ ಆಗಲಿಲ್ಲ ಅಂದರೆ, ಈ ಗಿಳಿ ಈ ಶ್ಲೋಕನ ನನ್ನ ಹತ್ರ ಯಾಕೆ ಬಂದು ಹೇಳ್ತು ಅಂತ ಇವನಿಗೆ ಡೌಟ್. ಏನೋ ಇದೆ ದೇವ್ರ ವ್ಯಾಪಾರ. ಅವನೇನು ಅನ್ಕೊಂಡ ಗೊತ್ತಾ? ಗಿಳಿ ಅಂದರೆ ಶುಕ ಅಂತ ಕರೀತಾರೆ. ಶುಕಾಚಾರ್ಯರೇ ಬಂದು ಪರೀಕ್ಷಿತ್ ರಾಜನ ಉದ್ಧಾರ ಮಾಡಿದ್ರಲ್ಲ ಸಾಯೋ ಟೈಮ್ನಲ್ಲಿ,
ಹಾಗೆ ನಾನೇನು ಸಾಯೋ ಟೈಮ್ನಲ್ಲಿ ಇಲ್ಲ, ಆದರೆ ಗಿಳಿ ರೂಪದಲ್ಲಿ ಏನಾದರೂ ಶುಕಾಚಾರ್ಯ ಬಂದು ನಂಗೆ ಉಪದೇಶ ಕೊಟ್ರೇನೋ ಅಂತ ಅಂದುಕೊಂಡಂತೆ. ಇದ್ರ ಅರ್ಥ ಏನು ಅಂದರೆ, ಅಲ್ಲೋ ಮಾರಾಯ, ಸುಖ ಸಂಪತ್ತಿನಲ್ಲಿ ತೇಲಾಡ್ತಾ ಇದೆಯಲ್ಲ, ಯಾವತ್ತು ನೀನು ದಡ ಸೇರೋದು ಈ ಸಂಸಾರ ಬಿಟ್ಟು ದೇವ್ರ ಕಡೆ ಯಾವಾಗ ಬರ್ತೀಯ ಅಧ್ಯಾತ್ಮ ಮಾರ್ಗಕ್ಕೆ ಅಂತ ಹೇಳಿದ್ದು ಈ ಶ್ಲೋಕದಲ್ಲಿ. ಇದು ಕೇಳಿದ ಕೂಡಲೇ ಅವನಿಗೆ ದಂಗ್ ಬಡ್ದು ಹೋಗ್ಬಿಟ್ಟು ಹೆದರಿಕೆ ಆಯಿತು ಒಂದು ರೀತಿ. ಶ್ಲೋಕ ಅರ್ಥ ಆಗಿದೆ, ಇವನು ಪಂಡಿತಾನೆ. ಆಮೇಲೆ ಏನು ಮಾಡ್ದ, ಸೀದಾ ಮನೆಗೆ ಬಂದ. ತಪ್ಪು ಮಾಡಿಬಿಟ್ಟೆ. ಯಾಕೆಂದರೆ ಹಿಂದೆ ಯೋಚನೆ ಮಾಡಿದ್ದ, ಇಷ್ಟೊಂದು ಆರಾಮಾಗಿದ್ದೀನಲ್ಲ, ಇಷ್ಟೊಂದು ದುಡ್ಡಿದೆ, ಹೆಂಡತಿ ಮಕ್ಕಳು, ಇದೆಲ್ಲ ಯಾವ ಪುಣ್ಯದಿಂದ ಬಂದಿದೆ ಅಂತ ಯೋಚನೆ ಮಾಡಿದವನು ಇವನು ವೈರಾಗ್ಯದಿಂದ ಪೇಚ್ ಮೋರೆ ಹಾಕ್ಕೊಂಡು ಮನೆಗೆ ಬಂದು ಕೂತಿದ್ದಾನೆ. ಹೆಂಡತಿ ಬರ್ತಾಳೆ, ಗುಣಸುಂದರಿ, ಬಂದು ನೋಡ್ತಾಳೆ, ಯಾಕೆ ಇವತ್ತು ನನ್ನ ಗಂಡ ಬೇಜಾರಾಗಿದ್ದಾನೆ, ಏನಾಯ್ತ್ರಿ ಅಂತ ಕೇಳ್ತಾಳೆ. ಕೇಳಿದ ಕೂಡಲೇ ಏನೂ ಉತ್ತರ ಕೊಡಲಿಲ್ಲ. ಮತ್ತಿನ್ನೂ ತಲೆ ಬಗ್ಗಿಸ್ಕೊಂಡ. ಯಾಕೋ ಹೀಗೆ ಚಿಂತೆ ಎಲ್ಲೇ ಕಳೆದ. ಅಷ್ಟೊತ್ತಿಗೆ ನೋಡಿ ವಾಲ್ಮೀಕಿ ಋಷಿಗಳು ಇವರ ಅರಮನೆಗೆ ಬರ್ತಾರೆ. ದೊಡ್ಡವರ ಸಂಘ ಆಯಿತು. ವಾಲ್ಮೀಕಿ ಋಷಿಗಳು ಬಂದ ಕೂಡಲೇ ರಾಜನ ಮುಖ ನೋಡ್ತಾರೆ. ಏನಾಗಿದೆ, ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಋಷಿಗಳೇ, ಹೀಗೊಂದು ಘಟನೆ ಆಯಿತು ಅಂತ ಹೇಳ್ತಾರೆ. ಗಿಳಿ ಬಂದು ಹೀಗೊಂದು ಶ್ಲೋಕ ಹೇಳ್ತು, ಅವಾಗ್ಲಿಂದ ನನಗೆ ಏನೋ ಒಂಥರ ತಲೆಗೆ ಏನೋ ಬಡ್ದಾಗಿದೆ, ಹೀಗೆ ಕೂತ್ಬಿಟ್ಟಿದ್ದೀನಿ ಅಂತ. ಋಷಿಗಳು ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ ಹೇಳ್ತಾರೆ, ಅದು ಒಂದು ಸುಂದರವಾದ ಘಟನೆ ಇದೆ, ಹೇಳ್ತೀನಿ ಕೇಳು. ಏನು ಗೊತ್ತಾ ಅಂತ ಹೇಳಿ ಶುರು ಮಾಡ್ತಾರೆ. ಹಿಂದೆ ಜನ್ಮವನ್ನು ಪಡೆದಾಗ ನೀನು ಮನುಷ್ಯನಾಗೇ ಇದ್ದಿ. ಆಗ ಒಬ್ಬ ಸುದೇವ ಅನ್ನೋ ಹೆಸರಿನ ಬ್ರಾಹ್ಮಣನಾಗಿದ್ದಿ. ತಾಮ್ರಪರ್ಣಿ ತೀರದ ಹತ್ತಿರ ಇದ್ದಿ ನೀನು. ಆಗ ನಿನ್ನ ಹೆಂಡತಿ ಗೌತಮ ಋಷಿಗಳ ಮಗಳು ಗೌತಮಿ ಅಂತ ಅವಳ ಹೆಸರು. ಅವಳೇ ನಿನ್ನ ಹೆಂಡತಿಯಾಗಿದ್ಲು. ನಿಮಗಿಬ್ಬರಿಗೂ ಮದುವೆ ಆಯಿತು. ಮದುವೆ ಆದಮೇಲೆ ಸಂತಾನ ಪಡಿಬೇಕು ಅಂತಿತ್ತು. ಆದರೆ ನಿಮಗೆ ಸಂತತಿ ಸಿಗಲಿಲ್ಲ. ತುಂಬ ಪ್ರಯತ್ನ ಪಟ್ರಿ ಅದಕ್ಕೆ. ಎಷ್ಟು ಪ್ರಯತ್ನ ಅಂದರೆ, ಕೊನೆಗೆ ನೀವು ದಿವಸ ತಾಮ್ರಪರ್ಣಿ ನದಿ ತೀರದ ಹತ್ರ ಬಂದು ಸ್ನಾನವನ್ನು ಮಾಡ್ತಾ ಇದ್ರಿ. 5 ದಿವಸಕ್ಕೆ ಆಹಾರ ಅಂತೆ. 5 ದಿವಸಕ್ಕೆ ಆಹಾರ ಅಂದರೆ ಏನು? ಎಲೆ ತಿನ್ನೋದು. ಅದು ಏನು ಎಲೆ? ಮರದಿಂದ ತಾನಾಗೇ ಕೆಳಗೆ ಬಿದ್ದಿರೋ ಎಲೆ ಅಂತೆ. ಆಮೇಲೆ ಬಾಯಾರಿಕೆ ಆದರೆ ಸ್ವಲ್ಪ ನೀರನ್ನು 5 ದಿವಸಕ್ಕೆ ತಗೊಳ್ಳೋದಂತೆ. ಹೀಗೆ ತಗೊಳ್ತಾ ಇದ್ರಿ. 4 ವರ್ಷ ನೀವು ತಪಸ್ಸು ಮಾಡಿದ್ರಿ. 4 ವರ್ಷ ತಪಸ್ಸಾದ್ಮೇಲೆ ಗರುಡನ ಮೇಲೆ ದೇವ್ರು ಬಂದೇ ಬಿಟ್ಟ, ಪ್ರತ್ಯಕ್ಷನಾದ. ಬಂದ ಕೂಡಲೇ ನೀವು ಸಂತೋಷ ಆಯಿತು. ಸಂತೋಷ ಆಗಿ ನೀವು ಭಗವಂತನ ಹತ್ರ ಕೇಳಿದ್ರಿ, ನಮಗೆ ಪುತ್ರ ಆಗಬೇಕು, ಪುತ್ರ ಸಂತಾನ ಬೇಕು, ವರ ಕೊಡು ಅಂತ. ದೇವರು ಸ್ವಲ್ಪ ತಲೆ ಬಗ್ಗಿಸ್ಕೊಂಡಂತೆ. ಏನಕ್ಕೆ ತಲೆ ಬಗ್ಗಿಸ್ಕೊಂಡ ದೇವರು ಅಂದರೆ, ನಿಮಗೆ ಈ ಜನ್ಮದಲ್ಲ ಯೋಗ ಇಲ್ಲ ಅಂತ. ಅಯ್ಯೋ ಇದಕ್ಕೆ ಎಷ್ಟು ಶಾಕ್ ಆಗಬೇಡ ದಂಪತಿಗಳಿಗೆ. 4 ವರ್ಷ ತಪಸ್ಸು ಮಾಡಿದ್ದೀವಿ, 5 ದಿವಸಕ್ಕೆ ಇದೆಲ್ಲ ಮಾಡಿದ್ದೀವಿ, ಏನೂ ಕನಿಕರ ಇಲ್ಲದೆ ದೇವರು ಇಂಥ ಮಾತನ್ನು ಹೇಳಿದ್ರೆ ಹೇಗೆ ಸರಿ? ಅವಾಗ ಈ ಗರುಡ ಇದ್ನಲ್ಲ, ಗರುಡ ಇದ್ದಿದ್ದು ಉಪಯೋಗಕ್ಕೆ ಬಂತು. ಗರುಡ ದೇವರ ಹತ್ರ ತಿರುಗ್ತಾನಂತೆ. ಸಾಮಾನ್ಯವಾಗಿ ಗರುಡ ತಿರುಗಲ್ಲ, ಅವ್ನು ಯಾವಾಗಲೂ ಮುಂದೆ ನೋಡೋನು. ವಾಹನ ಗರುಡ ಹಿಂತಿರುಗ್ಬಿಟ್ಟ. ಈ ಸರಿ ತಿರುಗಿ ದೇವರ ಹತ್ರ ಹೇಳ್ತಾನಂತೆ, ಸ್ವಾಮಿ ಇದು ಬೇಡ, ಹೀಗೆ ಮಾಡಬೇಡ. ಈ ದಂಪತಿಗಳೇ ಖಂಡಿತ ನೀನು ಪುತ್ರನನ್ನು ಅನುಗ್ರಹಿಸಬೇಕು, ಅವ್ರಿಗೆ ಸಂತಾನ ಆಗಬೇಕು ಅಂತ. ದೇವರನ್ನಂತೆ ಆಯಿತು, ಗರುಡ ಹೇಳಿದ್ದಾನೆ, ನಿಮ್ಗೆ ಒಳ್ಳೇದಾಗತ್ತೆ ತಗೊಳ್ಳಿ, ನಾನು ನಿಮಗೆ ಪುತ್ರ ಸಂತಾನವನ್ನು ಅನುಗ್ರಹಿಸ್ತೀನಿ ಅಂತ. ಅಂದರೆ ನೇರವಾಗಿ ನಾವು ದೇವರನ್ನು ಬೇಡಿದಾಗ ಪಕ್ಕದಲ್ಲಿರೋರು ಸಹಾಯ ಮಾಡೋರು ಇರ್ತಾರೆ. ದೇವ್ರ ನಿರಾಕರಣೆ ಮಾಡೋದು ಗುರುಗಳು ಅಂತಿದ್ರೆ ಗುರುಗಳ ಮುಖಾಂತರ ಅದೇ ಕೆಲಸ ಆಗುತ್ತೆ. ಗರುಡ ದೇವರಲ್ಲಿ ಕೆಲಸ ಮಾಡಿಸ್ಕೊಟ್ರು. ಪುಣ್ಯಾತ್ಮರಿಗೆ ಒಂದು ಒಳ್ಳೆ ಸಂತಾನ ಆಯಿತು ಈ ದಂಪತಿಗಳಿಗೆ. ಸಂತಾನ ಆದಮೇಲೆ ಆ ಮಗುವಿಗೆ ಹೆಸರನ್ನು ಇಡ್ತಾರೆ. ಶುಕದೇವ ಅಂತ ಆ ಮಗುವಿನ ಹೆಸರು. ಈ ಬಂದು ಗಿಳಿಗೂ ಈ ಶುಕದೇವನಿಗೂ ತುಂಬ ಸಂಬಂಧ ಇದೆ, ಅದು ನಿಮಗೆ ಮುಂದೆ ಗೊತ್ತಾಗತ್ತೆ. ಏನಾಯ್ತು, ಈ ಶುಕದೇವ ನಾಮಕರಣ ಮಾಡಿದ್ಮೇಲೆ ಅವನಿಗೆ ಉಪನಯನ ಟೈಮ್ ಬಂತು. ಉಪನಯನ ಆಯಿತು, ಎಲ್ಲ ಗುರುಗಳಲ್ಲಿ ಶಾಸ್ತ್ರಾಧ್ಯಯನ ಮಾಡಿಸಿದ್ರು, ಚೆನ್ನಾಗಿ ಓದ್ದ, ಎಲ್ಲ ಆಯಿತು. ಒಂದ್ಸರಿ ದೇವಲ ಋಷಿಗಳು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಈ ಶುಕದೇವ ಮಗುವನ್ನು ನೋಡ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ, ತುಂಬ ಒಳ್ಳೆ ವಿದ್ಯಾವಂತ ಅಪ್ಪ ಇವನು, ಒಳ್ಳೆ ಮಗುವನ್ನು ಕರುಣಿಸಿದಾನೆ ಆ ಪರಮಾತ್ಮ ನಿಮಗೆ ಅಂತ ಒಳ್ಳೆ ಮಾತನಾಡ್ತಾರೆ. ಒಳ್ಳೆ ಮಾತಾಡಿದ್ಮೇಲೆ ಕೊನೆಗೆ ಹೋಗೋ ಟೈಮ್ನಲ್ಲಿ ಒಂದು ಹೇಳ್ತಾರೆ, ಯಾಕಾದರೂ ಇವ್ರು ಹೇಳಿದ್ರು ಅಂತ. ಹೇಳಿದ್ದು ಒಳ್ಳೇದಾಯ್ತು. ಕೆಲವು ಸಲ ಕೆಟ್ಟದ್ದು ಕೇಳಿದಾಗ ಕಿವಿಯಲ್ಲಿ ಆ ಕ್ಷಣ ದುಃಖ ಆಗ್ಬೋದು, ಆದರೆ ಒಂದು ಉಪಾಯ ಹುಡ್ಕೊಬೇಕು ಅಂತ ಸೂಚನೆ. ಈ ನವಗ್ರಹಗಳೆಲ್ಲ ಮಾಡೋದು ಹಾಗೆ. ಕೆಟ್ಟ ದಾರಿಗೆ ಹೋಗ್ತಾ ಇದೆ ಹುಷಾರು ಅಂತ ಒಂದು ಸ್ವಲ್ಪ ಪೆಟ್ಟು ಕೊಡ್ತಾರೆ, ಇನ್ನೂ ಕೆಟ್ಟದಾಗ್ಬಿಡತ್ತೆ ಮುಂದೆ ಅಲ್ಲಿ ಹೋಗ್ಬಿಟ್ರೆ. ಎಚ್ಚರ ಕೊಡುತ್ತೆ. ಹಾಗೆ ಎಚ್ಚರ ಕೊಟ್ಟ ಆ ದೇವಲ ಮುನಿ. ಏನಂತ, 12 ವರ್ಷ ಬಂದಾಗ ಇವನು ಸಾಯ್ತಾನೆ ಅಂತ. ಏನು ಅನ್ಬೇಕು ಪಾಪ, ಕಷ್ಟಪಟ್ಟು ಗರುಡನ ಅನುಗ್ರಹದಿಂದ ದೇವರು ಕರುಣಿಸಿದ್ದು.
12 ವರ್ಷ ಬಂದಾಗ ಹೀಗಾಗತ್ತಾ ಅಂತಂದ್ರು. ಮನೆಯಲ್ಲೆಲ್ಲ ಜಗಳ, ಏನು ಮಾಡೋದು ಇದಕ್ಕೆ ಪರಿಹಾರ. ಸರಿ, ಕೊನೆಗೆ 12 ವರ್ಷ ಬಂತು, ಗೊತ್ತಾಗಲಿಲ್ಲ ಇವ್ರಿಗೆ, ಮಗುಗೆ 12 ವರ್ಷ. ಬಾವಿ ಹತ್ರ ಆಟ ಆಡಲಿಕ್ಕೆ ಅಂತ ಮಕ್ಕಳ ಜೊತೆಗೆ ಹೋಗಿದ್ದಾನೆ ಶುಕದೇವ. ಈಜಿನ ಸ್ಪರ್ಧೆ ಅಂತೆ, ಬಾವಿ ಒಳಗಡೆ ಎಗರಬೇಕು, ಅಲ್ಲಿ ಈಜಾಡಬೇಕು. ಈಜಾಡೋ ಭರದಲ್ಲಿ ಏನಾಯಿತು, ಶುಕದೇವ ಮುಳುಗೆ ಹೋಗ್ಬಿಟ್ಟಿದ್ದಾನೆ, ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಶುಕದೇವನ ಹೆಣ ಬಂದಿದೆ ಹೊರಗಡೆ. ಬರ್ತಾರೆ ತಂದೆ ತಾಯಿ, ಎಷ್ಟು ದುಃಖ. ಅಯ್ಯೋ, ಎಷ್ಟೊಂದು ವರ್ಷ ಆದಮೇಲೆ ಕಷ್ಟಪಟ್ಟು ಪಡೆದ ಈ ಸಂತಾನ ನಮ್ಮ ಕಣ್ಮುಂದೆ ಇಲ್ವಲ್ಲ ಅಂತ ತುಂಬ ದುಃಖ ಆಗ್ಬಿಡ್ತು. ಅಷ್ಟು ದುಃಖ ಆದಾಗ ಕಣ್ಣೀರು ಹಾಕ್ತಾರೆ. ಅದ್ರಲ್ಲಿ ಬೇರೆ ನೋಡಿ, ಕೆಟ್ಟ ಟೈಮ್ ಬಂದಾಗ ಏನೋ ಒಂದು ಸ್ವಲ್ಪ ಅನುಕೂಲವಾದ ಸಮಯ ಸಿಗ್ಬೇಕಲ್ಲ, ವಾತಾವರಣ ಚೆನ್ನಾಗಿರ್ಬೇಕಲ್ಲ. ಕೆಟ್ಟ ವಾತಾವರಣ ಏನಾಯ್ತಂದ್ರೆ ಇನ್ನೂ ಜೋರಾಗಿ ಬಿರುಗಾಳಿ ಬೀಸ್ಲಿಕ್ಕೆ ಶುರುವಾಯ್ತು. ಮೊದಲೇ ಅಳ್ತಾ ಇದ್ದಾರೆ ಪಾಪ ಆ ಮಗನ ಹೆಣವನ್ನು ಇಟ್ಕೊಂಡು. 12 ವರ್ಷ ಅಷ್ಟೇ, ಜೋರಾಗಿ ಬೇರೆ ಮಳೆ. ಈ ರೀತಿಯ ಸಂದರ್ಭ ಗೊಳೋ ಅಂತ 1 ದಿವಸ ಕಾಲಕವನ್ನು ಕಳೆದೇ ಬಿಟ್ರು. 1 ತಿಂಗಳು ಹೀಗಾಯ್ತಂತೆ. ಕಾಲವನ್ನು ಹೀಗೇ ಕಳೆದು ಬಿಟ್ಟಿದ್ದಾರೆ ಪೂರ್ಣ. ಕಾಲವನ್ನು ಇಷ್ಟು ಕಳೆದ ಮೇಲೆ ಅನ್ನಿಸ್ತಂತೆ. ಏನನ್ನಿಸ್ತು, 1 ತಿಂಗಳು ಆಗೋಯ್ತು, ನಮ್ಮ ಕಥೆ ಏನು ಮುಗೀತು, ನಾವು ಯಾಕೆ ಬದುಕಿದ್ದೀವಿ ಅಂತ. ಅಷ್ಟೊತ್ತಿಗೆ ದೇವ್ರು ಬಂದ, ನಾರಾಯಣ ಗರುಡನ ಮೇಲೆ ಬಂದ ಕೂಡಲೇ ಅನ್ನಂತೆ, ನಿಮ್ಮ ಮಗನನ್ನು ನೀವು ಮಾಡಿದ ಪುಣ್ಯ ಪ್ರಭಾವದಿಂದ 12 ವರ್ಷ ಅಲ್ಲ 12,000 ವರ್ಷ ಆಯುಷ್ಯ ಕೊಡ್ತೀನಿ, ಯೋಚಿಸ್ಬೇಡಿ ಅಂತ. ಈ ಸಲ ಬಹಳ ಆಶ್ಚರ್ಯ ಆಯ್ತಂತೆ. ಅಲ್ಲ, 4 ವರ್ಷ ಕಷ್ಟಪಟ್ಟು ತಪಸ್ ಮಾಡಿ ಬಂದಾಗ ದೇವರೇನಂದ, ಈ ಜನ್ಮದ ನಿಮಗೆ ಯೋಗನೇ ಇಲ್ಲ ಅಂತ. ಈಗ ನಾವು ಏನೂ ಮಾಡಲಿಲ್ಲ, ಮಗನ ದೇಹ ಶವ ಏನಿದೆ ಅದರ ಮುಂದೆ ಕೂತು ಅಳ್ತಾ ಇದ್ದೀವಿ ಅಷ್ಟೇ. ಈ ಹತ್ತದ್ದಕ್ಕೆ ಏನು ಮಾಡಿದ್ದೀವಿ ನಾವು ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ತಾ ಇದೆ. ದೇವ್ರು ಬಾಯ್ ಬಿಟ್ಟು ಹೇಳ್ದ, ನೀವು ತುಂಬ ಪುಣ್ಯ ಮಾಡಿದಿರಿ 1 ತಿಂಗಳು. ಏನು ಪುಣ್ಯ ಮಾಡಿದ್ದೀವಿ ಸ್ವಾಮಿ, ನೀವು ಅಳೋ ದಿವಸ ಶುರು ಆಯ್ತಲ್ಲ, ಅದು ಅಧಿಕ ಮಾಸದ ಮೊದಲನೇ ದಿವಸ. ಓಹೋ, ಹಾಗಾದ್ರೆ ಅಧಿಕ ಮಾಸದ ಮೊದಲನೇ ದಿವಸ ಇವರು ಅಳ್ಳಿಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಅಳ್ತಾ ಇದ್ರೆ ಒಳ್ಳೇದಾಗತ್ತ ಅಂದರೆ ಹಂಗಲ್ಲ. ಅದೇನಾಯಿತು, ಮಳೆ ಬೀಳ್ತಾ ಇತ್ತು ಮೇಲಿಂದ. ಸ್ನಾನ ಆಯಿತು ಇವ್ರಿಗೆ, ಕಾಲಕ್ಕೆ ನಿರಂತರ ಮಳೆ. ಬೆಳಗಿನ ಸ್ನಾನ ಆಯಿತು, ಉಪವಾಸ. ಮಗನ ಹೆಣ ಇದೆ, ತಿಂತ ಕೊಡ್ಲಿಕ್ಕಾಗ್ತ, ಉಪವಾಸ ಹಾಗೆ ಕಳೆದು ಬಿಟ್ಟಿದ್ದಾರೆ ಗೊತ್ತಿಲ್ಲದೆ. ಹೀಗೆ ಅಧಿಕ ಮಾಸದಲ್ಲಿ ಮಾಡಿದ ಆ ಸ್ನಾನ ಜೊತೆಗೆ ಉಪವಾಸ ನಿಮಗೆ ಏನು ಪುಣ್ಯ ಕೊಟ್ಟಿದೆ ಅಂದರೆ, ನಿಮ್ಮ ಮಗನ ದೀರ್ಘಾಯುಷ್ಯಕ್ಕೆ ಇದು ಕಾರಣ ಆಗಿದೆ, ಎಲ್ಲ ಸಂಪತ್ತನ್ನು ನಿಮಗೆ ಕೊಡ್ತೀನಿ, ಯೋಚನೆ ಮಾಡಬೇಡಿ ಅಂತ ಈ ಥರ ದೇವರು ಹೇಳಿ ಅನುಗ್ರಹವನ್ನು ಮಾಡಿದ. ಆಮೇಲೆ ಸುದೀರ್ಘವಾದ ಜೀವನವನ್ನು ಆ ಮಗು ಪಡೀತು. ಅಧಿಕ ಮಾಸ ಎಲ್ಲವನ್ನೂ ಅಧಿಕವನ್ನು ಕೊಡುತ್ತೆ. ನೀವೇನು ಸ್ವಲ್ಪ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಮಾಡಿದರೆ ಅದಕ್ಕೆ ಅನಂತ ಪಟ್ಟು ಪುಣ್ಯ. ಗೊತ್ತಿಲ್ಲದೆ ಇವರು ಮಾಡಿದ್ದು, ನಾವಿನ್ನು ಗೊತ್ತಿದ್ದು ಚೆನ್ನಾಗಿ ತಿಳ್ಕೊಂಡು ಮಾಡಿದರೆ ಎಷ್ಟು ಫಲ ಕೊಡಲಿಕ್ಕಿಲ್ಲ, ಅದನ್ನು ಯೋಚಿಸ್ಬೇಕಿಲ್ಲ. ಈ ಸಂದರ್ಭದಲ್ಲಿ ಇನ್ನೊಂದು ಘಟನೆಯನ್ನು ವಾಲ್ಮೀಕಿ ಋಷಿಗಳು ಅಲ್ಲೇ ಹೇಳ್ತಾರೆ. ಇದೆಲ್ಲ ಹಿಂದಿನ ಜನ್ಮದಲ್ಲಿ ನಿನಗೆ ಆಯ್ತಲ್ಲ, ನಿನಗೊಬ್ಬನಿಗೆ ಅಲ್ಲ, ಇನ್ನೊಬ್ಬನಿಗೂ ಆಗಿತ್ತು. ಧನು ಅಂತ ಒಬ್ಬ ಮುನಿ, ಅವನಿಗೂ ಹೀಗೆ. ಅವನಿಗೇನಂದರೆ ಹುಟ್ಟೋ ಮಕ್ಕಳು ಬೇಗ ಹೋಗ್ಬಿಡ್ತಾ ಇದ್ವಂತೆ, ತುಂಬ ಸಮಸ್ಯೆ ಆಯಿತು. ದೀರ್ಘವಾದ ಆಯುಷ್ಯ ಇರೋ ಒಬ್ಬ ಮಗನನ್ನು ಪಡಿಬೇಕು ಅಂತ ಆಸೆ ಅವನಿಗೆ. ತಪಸ್ ಮಾಡ್ದ ಅವನು, 1,000 ಮಾಡ್ದ, ತಲೆ ಕೆಟ್ಟು ಹಠ ಹಿಡ್ದ. ದೇವತೆಗಳು ಬಂದರು, ವರ ಕೊಡ್ತೀವಿ, ಯೋಚನೆ ಮಾಡಬೇಡಿ, ನಿನಗೆ ಒಳ್ಳೆ ಸುಪುತ್ರ ಹುಡ್ತಾನೆ ಅಂತ. ಒಳ್ಳೆ ಸುಪುತ್ರ ಅನ್ನೋದ್ರಲ್ಲಿ ವ್ಯಂಗ್ಯ ಇದೆ ದೇವತೆಗಳದ್ದು. ನೋಡು, ಇಷ್ಟೆಲ್ಲ ಹಠ ಮಾಡಿ ಪ್ರತಿ ಸರಿ ನೀನು ಕೇಳಿದಾಗ ಫಲ ಕೊಡ್ತಾ ಇರಲಿಲ್ಲ, ಹುಟ್ಟೋ ಮಗ ಹೋಗ್ತಾ ಇತ್ತು. ಯಾಕೆಂದರೆ ಇವನ ಮಗ ಹುಟ್ಟಿದ್ರೆ ಅವ್ನು ದುಷ್ಟ ಮಗ, ಕೆಟ್ಟವನಾಗ್ತಾನೆ, ಅದಾಗಬಾರ್ದು, ಲೋಕಕ್ಕೆ ಕಂಟಕ ಅಂತ ದೇವತೆಗಳು ಅನುಗ್ರಹಿಸ್ತಾ ಇರಲಿಲ್ಲ. ಆದರೆ ಈ ಸಲ ಏನು ಮಾಡಿದ್ರು, ಅನುಗ್ರಹ ಮಾಡಿದ್ರು. 1,000 ಮಾಡಿದ್ನಲ್ಲ ಹಠ ಬಿದ್ದು. ಮಾಡಿದ ಮೇಲೆ ವರ ಏನು ಕೇಳು ಅಂತಿದ್ದಂಗೆ ಅವ್ನು ಕೇಳ್ತಾನೆ. ನೋಡಿ, ಹತ್ತಿರದ ಒಂದು ದೊಡ್ಡ ಪರ್ವತ ಕಾಣ್ತಾ ಇದೆಯಲ್ಲ, ಈ ಪರ್ವತ ಬೀಳೋವರೆಗೂ ನನ್ನ ಮಗನ ಆಯುಷ್ಯ ಅಷ್ಟಿರಬೇಕು ಅಂತ. ಪರ್ವತ ಬೀಳೋದಿಲ್ಲ, ಪರ್ವತ ಹಾಗೇ ಇರುತ್ತೆ, ಪ್ರಳಯ ಕಾಲದ ಆಗೋವರೆಗೂ ಅಲ್ಲಿರುತ್ತೆ, ಅಷ್ಟು ವರ್ಷ ನನ್ನ ಮಗ ಬದುಕಬೇಕು ಅಂತ. ಆಯ್ತು, ತಥಾಸ್ತು ಅಂತ ಅಂದ್ಬಿಟ್ರು ದೇವತೆಗಳು. ಆಯಿತು. ಆಮೇಲೆ ಶುರುವಾಯ್ತು ಇವನು ಕಾಟ. ಇರೋ ಬರೋ ಋಷಿಗಳಿಗೆಲ್ಲ ಇವನು ತಪಸ್ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಹೋಗಿ ಅವ್ರ ಜಟ ಹಿಡಿಯೋದು, ಈ ಥರ ಎಲ್ಲ ಹಿಂಸೆಯನ್ನು ಮಾಡ್ತಾ ಇದ್ದ. ಹೀಗೆ ಮಾಡ್ಬೇಕಾದ್ರೆ ಒಬ್ಬ ಮುನಿ ಕೈಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಒಬ್ಬ ಕೋಪಿಷ್ಠ ಮುನಿ, ಅವನ ಹೆಸರು ಮಹಿಷ ಅಂತ ಅವನ ಹೆಸರು. ಈ ಮಹಿಷ ಅನ್ನೋ ಹೆಸರಿನ ಮುನಿ ಬರ್ತಾನೆ. ಅವನು ಸಾಲಿಗ್ರಾಮ ಪೂಜೆ ಮಾಡ್ತಾ ಕೂತಿರ್ತಾನೆ. ಇವನೇನು ಮಾಡ್ತಾನೆ, ಈ ಹುಟ್ಟಿದ ಮಗು ಇದಾನಲ್ಲ, ಇವನು ಹೋಗ್ಬಿಟ್ಟು ಸಾಲಿಗ್ರಾಮ ತಗೊಂಡು ಬಾವಿ ಒಳಗಡೆ ಎಸ್ದು ಬಿಡ್ತಾನೆ. ಸಿಟ್ಟು ಬಂದ್ಬಿಡತ್ತೆ ಅವನಿಗೆ. ಶಾಪ ಕೊಡ್ತಾನೆ, ನೀನು ಸತ್ತೋಗು ಅಂತ. ಶಾಪ ಕೊಟ್ಟರೆ ಏನೂ ನಡೀತಾನೆ ಇಲ್ಲ. ಆಮೇಲೆ ಕಣ್ಣು ಮುಚ್ತಾನೆ. ಯಾಕೆ, ನಾನು ಕೊಟ್ಟಿದ್ದ ಶಾಪ ನಡಿಲೇಲ್ವಲ್ಲ. ಅದು ದೇವತೆಗಳು ವರ ಇತ್ತು, ಬೆಟ್ಟ ಇದೆಯಲ್ಲ, ಈ ಬೆಟ್ಟ ಬೀಳೋವರೆಗೂ, ಅದು ತುಂಡಾಗೋವರೆಗೂ ಇವನು ಹಾಗೆ ಬದುಕಿರ್ತಾನೆ ಅಂತ. ಅದು ಯಾವತ್ತು ಬೆಟ್ಟ ನಾಶ ಆಗುತ್ತೋ ಅವತ್ತು ಇವನ ಕಥೆನೂ ಮುಗೀತು.
ಆಗೇನು ಮಾಡ್ತಾನೆ ಅಂದರೆ ಲಕ್ಷಗಟ್ಟಲೆ ಮಹಿಷ ಕೋಣಗಳನ್ನು ಸೃಷ್ಟಿ ಮಾಡಿ ಆ ಕೊಂಬುಗಳಿಂದ ಆ ಬೆಟ್ಟದೆಲ್ಲ ಪುಡಿ ಪುಡಿ ಆಚೆ ಈಚೆ ಮಾಡೋ ಹಾಗೆ ಮಾಡ್ತಾನೆ. ತಕ್ಷಣ ಅದೆಲ್ಲ ಆಯಿತು. ಆದ ಕೂಡಲೇ ಇವನ ಕಥೆ ಮುಕ್ತಾಯ ಆಯಿತು. ಇಷ್ಟೆಲ್ಲ ವಾಲ್ಮೀಕಿ ಋಷಿಗಳು ಈ ರಾಜನಿಗೆ ತಿಳಿಸಿದ್ರು, ದೃಢಧನ್ವನಿಗೆ. ನೋಡು, ಅವತ್ತವನು ಹಠದಿಂದ ಮಗನನ್ನು ಸಂಪಾದನೆ ಮಾಡ್ದ, ಕೊನೆಗೆ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಆದರೆ ನಿಂದ ಆ ಥರ ಆಗಬಾರ್ದು. ಈಗ ನೀನು 4 ಮಕ್ಕಳನ್ನು, ಒಬ್ಬಳು ಮಗಳನ್ನು ಪಡೆದಿದೆಯಾ. ಇದೆಲ್ಲ ಹಿಂದಿನ ಜನ್ಮದ ಪುಣ್ಯದ ಪ್ರಭಾವದಿಂದ ನೀನು ಪಡೆದಿದ್ದು. ಇದನ್ನೆಲ್ಲ ಹಾಗೇ ಉಳಿಸ್ಕೊಳ್ಬೇಕು. ನಿನ್ನ ಸಂಪತ್ತು ಕರಗಬಾರ್ದು, ಇರೋ ದುಡ್ಡೆಲ್ಲ ಹೋಗಬಾರ್ದು, ಸಂಪಾದನೆ ಮಾಡಿದ ದುಡ್ಡೆಲ್ಲ ಹಾಗೆ ಉಳಿಬೇಕು. ಅಷ್ಟೆಲ್ಲ ಹೊಸದಾಗಿ ನೀನು ಸಂಪಾದನೆ ಮಾಡಬೇಕು ದುಡ್ಡನ್ನು. ರಾಜ ಐಶ್ವರ್ಯ ಹಾಗೇ ಉಳಿಬೇಕು ಅಂತಾದರೆ ನೀನು ಕೆಲಸ ಮಾಡಬೇಕು. ಏನು? ಅಧಿಕ ಮಾಸದಲ್ಲಿ ತಪ್ಪದೆ ದಾನವನ್ನು ಮಾಡು, ಉಪವಾಸ ವ್ರತವನ್ನು ಆಚರಿಸು, ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತಲೆಲ್ಲ ಸ್ನಾನ ಮಾಡು. ಹೀಗೆ ಅನೇಕ ಉಪದೇಶಗಳನ್ನು ವಾಲ್ಮೀಕಿ ಋಷಿಗಳು ಅವರು ಕೊಡ್ತಾರೆ. ಆ ಪುಣ್ಯದ ಪ್ರಭಾವನೆ ನೀನು ಹಿಂದಿನ ದಿವಸ ಇಂಥ ಒಳ್ಳೆ ಹೆಂಡತಿ, ಹಾಗೆ 4 ಜನ ಮಕ್ಕಳು, ಒಬ್ಬಳು ಹೆಣ್ಣು ಮಗಳನ್ನೆಲ್ಲ ಪಡೆದಿರೋದು ಅಂತ ವಿವರಿಸ್ತಾ ಹೋಗ್ತಾರೆ. ಹಾಗಾದರೆ ಈ ಅಧಿಕ ಮಾಸದ ಪುಣ್ಯ ಏನು ಅಂತ ಅನ್ನೋದನ್ನು ಇಲ್ಲಿ ವಾಲ್ಮೀಕಿ ಋಷಿಗಳು ಆ ದಂಪತಿಗಳಿಗೆ ಏನು ತಿಳಿಸಿದ್ರು ಅಂದರೆ, ನೀವು ಮಾಡೋವಂಥ ಒಂದು ಉಪವಾಸ ಗೊತ್ತಿಲ್ಲದೆ, ನೀವು ಮಾಡೋವಂಥ ಒಂದು ಸ್ನಾನ ಸರಿಯಾದ ಸಮಯಕ್ಕೆ ಅದು ಗೊತ್ತಿಲ್ಲದೆ, ಏನೇನು ಗೊತ್ತಿಲ್ಲದೆ ಮಾಡಿದ್ರೇ ಇಷ್ಟು ಪುಣ್ಯ ಅಂತಿದ್ದ ಮೇಲೆ ಇಂಥ ಒಳ್ಳೆಯ ಜನ್ಮ ಬಂದಿದೆ, ಮನುಷ್ಯ ಜನ್ಮ, ಅದ್ರಲ್ಲಿ ನಮಗೆ ಬುದ್ಧಿ ಇದೆ. ಅಧಿಕ ಮಾಸ ಅಂತ ಒಂದು ವಿಶೇಷ ಪರ್ವಕಾಲ, ಇದು ಗ್ರಹಣ ಟೈಮ್ ಥರ, ಇದು ತುಂಬ ವಿಶೇಷ ಫಲ. ಹಾಗೆ ಅಕ್ಷಯ ತೃತೀಯ ದಿವಸ ಎಷ್ಟೋ ದಿವಸ ಸಿಕ್ಕದ ಹಾಗೆ ಅಷ್ಟು 1 ತಿಂಗಳುಗಳ ಕಾಲ ವಿಶೇಷವಾಗಿ ನಮಗಿಂಥ ಪರ್ವಕಾಲ ಸಿಕ್ಕಿದ ಮೇಲೆ, ಬುದ್ಧಿ ನಮಗಿದ್ದ ಮೇಲೆ ತಪ್ಪದೆ ಗೊತ್ತಿದ್ದು ಇನ್ನೂ ತಿಳ್ಕೊಂಡು ನಾವು ವಿಶೇಷವಾಗಿ ಮಾಡಿದರೆ ಇನ್ನೆಷ್ಟು ದೇವರು ಅನುಗ್ರಹ ಮಾಡಲಿಕ್ಕಿಲ್ಲ ನಮಗೆ. ಏನೇನು ರಾಶಿಯಲ್ಲಿ ಈ ಸಲ ನಾವು ಕೇಳಿರ್ತೀವಿ, ನಮ್ಮ ರಾಶಿಗೆ ಈ ಥರ ದೋಷ, ನಮ್ಮ ರಾಶಿಗೆ ಈ ಥರ ಕೆಟ್ಟದಿದೆಯಂತೆ, ಈ ತಿಂಗಳವರೆಗೆ ಸರಿ ಇಲ್ವಂತೆ, ಆ ತಿಂಗಳಾದ್ಮೇಲೆ ಚೆನ್ನಾಗಿರತ್ತಂತೆ, ಹಾಗೆ ಹೀಗೆ ಎಲ್ಲ ತಿಂಗಳು ಚೆನ್ನಾಗಿರುತ್ತೆ ನಿಮ್ಗೆ ಈ ವರ್ಷ. ಆದರೆ ಅಧಿಕ ಮಾಸದಲ್ಲಿ ನೀವೇನು ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ. ಈ ರೀತಿಯಲ್ಲಿ ಈ ಪುರುಷೋತ್ತಮ ಮಾಸ, ಆ ಪುರುಷೋತ್ತಮನ ಪ್ರೀತಿಗಾಗಿ ಏನೇನು ನೀವು ದೇವರಿಗೆ ಸಮರ್ಪಣೆ, ಸತ್ಪಾತ್ರರಿಗೆ, ಒಳ್ಳೆಯವ್ರಿಗೆ ಏನೇನು ದಾನ ಕೊಡ್ತೀರಿ, ಆ ಎಲ್ಲ ದಾನಗಳು ಒಳ್ಳೆಯ ಫಲವನ್ನು ನೀಡುತ್ತೆ. ಸುಖ ಸಮೃದ್ಧಿ ಖಂಡಿತ ಸಿಗತ್ತೆ ಅಂತ ತಿಳಿಸ್ತಾ, ಕೊನೆಯದಾಗಿ ನಾನು ಹಿಂದೆ ಒಂದು ಮಾತನ್ನು ಹೇಳಿದ್ದೆ. ಈ ಗಿಳಿ ಬಂದೊಂದು ಶ್ಲೋಕ ಹೇಳ್ತು, ಇವ್ನಿಗೆ ಎಚ್ಚರ ಆಯ್ತಾ ಇಲ್ವಾ, ಅದು ನಮಗೆ ಮುಖ್ಯ. ಆ ಗಿಳಿ ಯಾರು ಅಂದರೆ ವಾಲ್ಮೀಕಿ ಋಷಿಗಳು ಕೊನೆಗೊಂದು ಟ್ವಿಸ್ಟ್ ಕೊಡ್ತಾರೆ. ಆ ಗಿಳಿ ಯಾರು ಬೇರೆ ಅಲ್ಲ, ಹಿಂದಿನ ಜನ್ಮದಲ್ಲಿ ನೀವು ಬೇಕು ಅಂತ ಪುತ್ರ ಸಂತಾನ ಬೇಡಿದ್ರಲ್ಲ, 12 ವರ್ಷಕ್ಕೆ ಹೋಗಿದ್ನಲ್ಲ, ಮತ್ತೆ 12,000 ವರ್ಷಗಳ ಕಾಲ ಅವನು ಚಿರಂಜೀವಿಯಾಗಿರ್ತಾನೆ ಅಂತ ಭಗವಂತ ಅನುಗ್ರಹ ಮಾಡಿದ್ನಲ್ಲ, ಅವನೇ ಶುಕದೇವ ಗಿಳಿ ರೂಪದಲ್ಲಿ ಬಂದು ಎಚ್ಚರಿಸ್ತಾ ಇದ್ದಾನೆ. ಅಲ್ಲಪ್ಪ, ನನ್ನನ್ನು ಹೋದ ಜನ್ಮದಲ್ಲಿ ಪಡೆದಿದ್ದೀನಿ ನೀನು, ಆದರೆ ನೀನು ಉದ್ಧಾರ ಆಗದೆ ಇದ್ರೆ ನನ್ನ ಕಣ್ಣಿನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕು ಈ ವೈಭವ, ಎದ್ ಬಾ, ಅಧ್ಯಾತ್ಮ ಮಾರ್ಗದಲ್ಲಿ ಬಂದು ಹೋಗು, ನಿರಂತರವಾಗಿ ಧರ್ಮ ಸಾಧನೆಯನ್ನು ಮಾಡು ಅಂತ ಅದೇ ಮಗು ಬಂದು ಈಗ ರಾಜನಿಗೆ ಎಚ್ಚರಿಸ್ತಂತೆ ಗಿಳಿ ರೂಪದಲ್ಲಿ. ಅಂದರೆ ಜನ್ಮದಲ್ಲಿ ಒಳ್ಳೆ ಸಂತಾನ ಪಡಿಬೇಕು. ಅದು ಏನು, ಅಷ್ಟು ವರ್ಷಗಳ ಕಾಲ ತಪಸ್ ಮಾಡಿ ಸಂತಾನ ಪಡೆದಿದ್ದು. ಅಂಥ ಸಂತಾನ ಪಡೆದ್ರೆ ಫಲ ಏನು ಅಂದರೆ, ತಂದೆ ತಾಯಿಗಳನ್ನು ಉದ್ಧಾರ ಮಾಡುವಂಥ ಸಂತಾನ ಆಗಬೇಕು. ಈ ಜನ್ಮದಲ್ಲಿ ಹುಟ್ಟಿದ ಮಕ್ಕಳು ಬೇರೆ, ಅವನು ಬರಲಿಲ್ಲ, ಅವನು 12,000 ವರ್ಷ ಅವನಿಗೆ ಆಯುಷ್ಯ. ಆದರೆ ದೇವರು ಕಳಿಸಿ ಮತ್ತೆ ಅಲ್ಲ ಲೀನ ಆಗಬೇಡ, ತಪಸ್ ಮಾಡಿ ಮಗುವನ್ನು ಪಡೆದ್ಮೇಲೆ ನಿನ್ನ ಸಾಧನೆ ನೀನು ಮಾಡಬೇಕು ಮುಂದಕ್ಕೆ ಅಂತ ಎಚ್ಚರಿಸಿದ ಅಂತ ಹೇಳಿ ಈ ರೀತಿಯಲ್ಲಿ ವಾಲ್ಮೀಕಿ ಋಷಿಗಳು ಕೊನೆಗೆ ಮುಕ್ತಾಯ ಮಾಡ್ತಾರೆ. ಇದನ್ನು ನಮಗೇನು ಸಂದೇಶ ಅಂತಂದರೆ, ಒಳ್ಳೆ ಸಂತಾನವನ್ನು ಖಂಡಿತ ಪಡಿಲೇಬೇಕು. ಆ ಒಳ್ಳೆ ಸಂತಾನ ಪಡೆದ ಮೇಲೆ ನಾವು ದೇವರು ಹೇಗಿದ್ರು ಫಲ ಕೊಟ್ಟಾಯಿತು, ನಮ್ಮ ಪಾಡು ನಾವು ಆರಾಮಾಗಿದ್ದು ಬರೋಣ ಅಂತ ದೇವರು ಮರೆಯೋ ಹಾಗಿಲ್ಲ. ದೇವರನ್ನು ಮರೆಯದೆ, ಗುರುಗಳನ್ನು ಮರೆಯದೆ, ತಪ್ಪದೆ ಅವರನ್ನು ಪೂಜೆ ಮಾಡ್ತಾ ಆರಾಧನೆ ಮಾಡ್ತಾ ಇದ್ದರೆ ಜೀವನ ಭದ್ರವಾಗಿರುತ್ತೆ. ಇಲ್ಲ ಒಂದ್ಸಲಿ ಅಷ್ಟೊಂದು ಕಷ್ಟಪಟ್ಟು ಫಲ ಪಡೆದ್ಮೇಲೆ ಮತ್ತೆ ಮಾಡ್ತಾ ಇದ್ರೆ ಮತ್ತೆ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಅದಾಗಬಾರ್ದು ಅಂತ ಒಂದು ಸಂದೇಶವನ್ನು ವಾಲ್ಮೀಕಿ ಋಷಿಗಳು ಆ ದಂಪತಿಗಳಿಗೆ ಹೇಳೋ ಮುಖಾಂತರ ನಮಗೆಲ್ಲ ತಿಳಿಸಿದ್ದಾರೆ. ಈ ರೀತಿಯಲ್ಲಿ ಪ್ರತಿಯೊಬ್ಬರು ತಪ್ಪದೆ ಇಂಥ ಪರ್ವಕಾಲವಾದ ಅಧಿಕ ಮಾಸದಲ್ಲಿ ಸ್ವಲ್ಪ ಪುಣ್ಯ ಕೆಲಸ ಅಂದ್ಕೊಳ್ಳೇಬೇಡಿ. ಎಲ್ಲ ಜಾಸ್ತಿ ಮಾಡ್ತೀನಿ ಅಂತ ಹೊರಡಿ, ಅದು ಸ್ವಲ್ಪ ಆಗಬಹುದು. ಅಂತೂ ಪುಣ್ಯ ಕೆಲಸವನ್ನು ಆದಷ್ಟು ಮಾಡಿ, ಪಾಪದ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಪಾಪನೂ ಅಕ್ಷಯವಾಗಿಬಿಡತ್ತೆ ಜಾಸ್ತಿ. ಅದನ್ನು ಎಚ್ಚರದಿಂದ ಮಾಡಿ ಆ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಅಂತ ತಿಳಿಸ್ತಾ, ವಿಶೇಷವಾಗಿ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಆನಂದ ಪುರುಷೋತ್ತಮ, ಆನಂದ ಅಂತ ಲಕ್ಷ್ಮೀದೇವಿ ಹೆಸರು, ನಿಮ್ಮ ಕುಟುಂಬಕ್ಕೆ ವಿಶೇಷವಾದ ಆನಂದ ಕೊಡಲಿ. ದುಡ್ಡಾಗಲಿ, ಕೀರ್ತಿಯಾಗಲಿ ಎಲ್ಲವನ್ನು ನೀಡಲಿ. ಪುರುಷೋತ್ತಮನು ವಿಶೇಷವಾಗಿ ನಿಮಗೆ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ
ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.